ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಿರುವ ಪ್ರಿಯ ಬಾಂಧವರೇ, ನಿಮ್ಮೆಲ್ಲರಿಗೆ ನಮ್ಮ ಪ್ರಭು ಸರ್ವಾಧಿಕಾರಿಯೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಜೀವಮಾರ್ಗ ಎಂಬುವ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ಪ್ರಿಯರೇ, ನಾವಿಂದು ಅಪಾಯಕರವಾದಂಥ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಕತ್ತಲೆಯು ಲೋಕವನ್ನು ಮೆಲ್ಲಗೆ ಆವರಿಸಿಕೊಳ್ಳುತ್ತಿದೆ. ಮರಣ ಭಯವು, ವ್ಯಾಧಿಯು, ಉಪದ್ರವಗಳು ನಮ್ಮ ಸುತ್ತಮುತ್ತಲೂ ಹೊಂಚು ಹಾಕುತ್ತಾ ಇದೆ. ಲೋಕಾಧಿಪತಿಯಾದ ಶತ್ರುವು ತನ್ನ ಬಾಣಗಳನ್ನು ವಿಶ್ವಾಸಿಗಳ ಮೇಲೆ ಉಪಯೋಗಿಸುತ್ತಿದ್ದಾನೆ. ದುರಾತ್ಮಗಳ ಸೇನೆಯು ಆಕಾಶಮಂಡಲದಲ್ಲಿ ಕದಲಿಸಲ್ಪಡುತ್ತಿದೆ. ಅಂತ್ಯದ ಸೂಚನೆಗಳು ಪ್ರಪಂಚದ ಎಲ್ಲ ಕಡೆಗಳಲ್ಲಿಯೂ ಕಾಣಬರುತ್ತಿದೆ. ಯೋಹಾನ 16:33 ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಯೇಸು ಪ್ರಭು ಹೇಳಿದ್ದಾರಲ್ಲವೇ? ಆದ್ದರಿಂದ ನಾವು ಕ್ರಿಸ್ತೇಸುವಿನಲ್ಲಿ ನಂಬಿಕೆ ಇಟ್ಟು ಧೈರ್ಯದಿಂದ ಜೀವಿಸೋಣ. ಪವಿತ್ರತೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪವಿತ್ರ ಜೀವನವನ್ನು ನಡೆಸೋಣ. ಎಲ್ಲ ಬಂಧಕಗಳನ್ನು ಬಿಡಿಸಿಕೊಂಡು ಆತನ ಬರೋಣಕ್ಕಾಗಿ ಎದುರು ನೋಡೋಣ. ಆತ್ಮಿಕ ಬಲಹೀನತೆಗೆ ಒಳಗಾಗದೆ ಪರಿಶುದ್ಧಾತ್ಮನ ಅಭಿಷೇಕದಿಂದ ಬಲವನ್ನು ಹೊಂದೋಣವೇ? ಪ್ರಾರ್ಥನಾ ಜೀವಿತವನ್ನು ಹೊಂದಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯೋಣ. ಪ್ರಿಯ ಯೇಸುವಿನ ಬರೋಣವನ್ನು ಎದುರು ನೋಡುತ್ತಾ ಜೀವನವನ್ನು ಮುಂದಕ್ಕೆ ಸಾಗಿಸೋಣವೇ? ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್. ಆಮೇನ್.